ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಯಾವಾಗ ಏನು ಟ್ವಿಸ್ಟ್ ಬರುತ್ತೆ, ಏನಾಗುತ್ತೆ ಅನ್ನುವಂತಹ ಚಿಕ್ಕ ಕಲ್ಪನೆ ಕೂಡ ಯಾರಿಗೂ ಕೂಡ ಇರೋದಿಲ್ಲ. ಅದೇ ರೀತಿ ಈಗಲೂ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅಂಥದ್ದೇ ಟ್ವಿಸ್ಟನ್ನು ಈ ವಾರ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈ ಬಾರಿ ಕೊಟ್ಟಿರುವಂಥ ಟ್ವಿಸ್ಟ್ ಇದೆಯಲ್ಲ, ಇದೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಬಂಡವಾಳವನ್ನು ಬಯಲು ಮಾಡೋದು ಮಾತ್ರವಲ್ಲದೆ ಎಷ್ಟು ಸ್ವಾರ್ಥ ಮನಸ್ಥಿತಿ ಅವ್ರದ್ದಿರ್ತದೆ, ಜೊತೆಗೆ ತಮಗಾಗಿ ತ್ಯಾಗ ಮಾಡಿದವ್ರಿಗೆ ಇವರು ರಿಟರ್ನ್ ಏನು ಕೊಡ್ತಾರೆ ಅನ್ನುವಂತಹ ಸಾಕ್ಷಿ ಸಮೇತ ಬಹಿರಂಗಪಡಿಸುವಂಥ ಉದ್ದೇಶವೂ ಕೂಡ ಅಡಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ದೊಡ್ಡ ಸಂಚಲನ, ದೊಡ್ಡ ಯುದ್ಧವೇ ನಡೆಯುವಂತಹ ಎಲ್ಲ ಸಂಭಾವ್ಯತೆ ಕಾಣಿಸ್ತಿದೆ. ಅದರಲ್ಲೂ ಕೂಡ ಗುರುವಾರದ ಎಪಿಸೋಡ್ನಲ್ಲಿ ನೀವು ಬಹುಶಃ ಹಿಂದೆಂದೂ ಕಾಣದಂಥ ಕಿತ್ತಾಟ ಮತ್ತು ವಾಕ್ ಸಮರವನ್ನು ಬಹುಶಃ ಕಾಣುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಕಾರಣ ಈ ಬಿಗ್ ಬಾಸ್ ಮನೆಯ ಮಹಿಳಾ ಸ್ಪರ್ಧಿಗಳು ಮಾಡಿರುವಂತಹ ಮಹಾ ಮೋಸ, ಜೊತೆಗೆ ನಂಬಿಕೆಗೆ ದ್ರೋಹ. ಐಶ್ವರ್ಯ ಶಿಂದೋಗಿ ಒಬ್ಬರು ಬಿಟ್ಟರೆ ಮತ್ತೆ ಉಳಿದಂತಹ ಅಷ್ಟೋ ಜನ ಮಹಿಳಾ ಸ್ಪರ್ಧಿಗಳು ತೆಗೆದುಕೊಂಡಂಥ ನಿರ್ಣಯದ ವಿರುದ್ಧ ಇಡೀ ಬಿಗ್ ಬಾಸ್ ಮನೆಯೇ ಆಕ್ರೋಶದಲ್ಲಿ ಹೊತ್ತಿ ಉರಿತಾ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ನ ವೀಕ್ಷಕರು ಕೂಡ ಈಗ ಇವರ ಅಸಲಿ ಬಂಡವಾಳವನ್ನು ನೋಡಿ ಮುಸಿ ನಗ್ತಾ ಇದ್ದಾರೆ ಮತ್ತು ಚೀತು ಅಂತಿದ್ದಾರೆ. ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನೀವು ನೋಡಿರ್ತೀರಾ, ಮೊನ್ನೆನೇ ಬಿಗ್ ಬಾಸು ಈ ಆಟದ ದಿಕ್ಕನ್ನೇ ಬದಲಾಯಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಜೋಡಿಯಾಗಿ ಈ ಬಾರಿ ಆಟವನ್ನು ಆಡಿಸುವಂತಹ ಕೆಲಸವನ್ನು ಮಾಡಿದರು. ಇಬ್ಬರಿಬ್ಬರು ಸ್ಪರ್ಧಿಗಳಿಗೆ ಜೋಡಿಯನ್ನು ಮಾಡಿದರು. ಆ ಜೋಡಿಯನ್ನು ತಯಾರು ಮಾಡಿದ್ದು ಕೂಡ ಬಿಗ್ ಬಾಸೇ ತಯಾರು ಮಾಡಿ ಇಬ್ಬರಿಬ್ಬರು ಅನ್ನೋ ರೀತಿಯಲ್ಲಿ ಜೋಡಿಯನ್ನು ಮಾಡಿ ಅವರಿಗೆ ಟಾಸ್ಕ್ಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಆರಂಭದಲ್ಲಿ ಚಿಕ್ಕದೆರಡು ಟಾಸ್ಕನ್ನು ಕೊಡ್ತಾರೆ. ಅದಾದ ಬಳಿಕ ನಾಮಿನೇಷನನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಬುಧವಾರ ನೋಡಿ ಈ ಜೋಡಿಗಳಲ್ಲೇ ಒಂದು ಅಸಲಿ ಟ್ವಿಸ್ಟನ್ನು ಇಟ್ಬಿಡ್ತಾರೆ. ಆ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಂಗಳವಾರದ ಎಪಿಸೋಡ್ನಲ್ಲಿ ಕೊಡುವಂಥ ಟ್ವಿಸ್ಟು ಮತ್ತು ಬುಧವಾರ ಕೊಡುವಂಥ ಟ್ವಿಸ್ಟು, ಇದೆರಡು ಕೂಡ ಬಹುಶಃ ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲೇ ಹಿಂದೆಂದೂ ಕೂಡ ನಡೆಯದಂಥ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗ್ತಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಹೇಳ್ತೀನಿ ನೋಡಿ. ಆರಂಭದಲ್ಲಿ ಇಬ್ಬಿಬ್ಬರನ್ನ ಜೋಡಿ ಮಾಡಿ ಬಿಟ್ಟಂಥ ಬಿಗ್ ಬಾಸು ನಂತರ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಬೇಕು, ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು. ಅದು ಇಬ್ಬರು ಕೂಡ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಒಮ್ಮತ ಬರದೇ ಇದ್ದರೆ ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ ಅನ್ನುವಂತಹ ಮುನ್ಸೂಚನೆ ಕೊಟ್ಟು ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿ ಅಲ್ಲಿ ವೋಟಿಂಗನ್ನು ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಒಂದಿಬ್ಬರು ಬಿಟ್ಟರೆ ಬಹುತೇಕ ಯಾರಲ್ಲೂ ಕೂಡ ಆ ಒಮ್ಮತ ಬರಲಿಲ್ಲ. ಪರಿಣಾಮ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ. ಆದರೆ ಇಲ್ಲಿ ಆ ಸಂದರ್ಭದಲ್ಲಿ ಎರಡು ಜೋಡಿ ಮಾತ್ರ ನಾವು ಗಮನಿಸಲೇಬೇಕು. ಆ ಎರಡು ಜೋಡಿ ಯಾವುದು ಅಂತ ಹೇಳಿದ್ರೆ, ಒಂದು ಮಂಜಣ್ಣ ಮತ್ತು ಭವ್ಯ ಜೋಡಿ, ಮತ್ತೊಂದು ಚೈತ್ರ ಮತ್ತು ಶಿಶಿರ್ ಜೋಡಿ. ಈ ಮಂಜಣ್ಣ ಮತ್ತು ಭವ್ಯನ್ ಜೋಡಿ ಆದರೂ ಬಿಟ್ಟಾಕಿ ಇಲ್ಲಿ ಈ ಚೈತ್ರ ಮತ್ತು ಶಿಶಿರ್ ಜೋಡಿಯ ಬಗ್ಗೆ ನಾವು ಮಾತನಾಡಲೇಬೇಕು. ಇಲ್ಲಿ ಚೈತ್ರ ಕುಂದಾಪುರ ತನ್ನ ಈ ಮೊಸಳೆ ಕಣ್ಣೀರನ್ನು ಈ ಸಂದರ್ಭದಲ್ಲೂ ಕೂಡ ಸುರಿಸ್ತಾಳೆ. ಆಕೆ ಎಂಥ ಛತ್ರಿ ಚಾಲಾಕಿ ಅನ್ನೋದು ಬಹುಶಃ ಶಿಶಿರ್ಗೆ ಇನ್ನೂ ಕೂಡ ಅರ್ಥ ಆಗಿರಲಿಲ್ಲ ಯಾವತ್ತಿಗೆ ಈ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ. ಆದರೆ ಇವತ್ತಿಗೆ ಈ ಚಾಲಾಕಿ ಚೈತ್ರಳ ಅಸಲಿಯತ್ತೇನು ಅನ್ನೋದು ಕೇವಲ ಶಿಶಿರ್ಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಮತ್ತೊಮ್ಮೆ ಗೊತ್ತಾಗಿದೆ. ಈಕೆ ಅಸಾಮಾನ್ಯ ಹೆಣ್ಣು ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಈಕೆ ತನ್ನ ಸ್ವಾರ್ಥಕ್ಕೋಸ್ಕರ ಏನನ್ನಾದರೂ ಮಾಡ್ತಾಳೆ ಅನ್ನೋದು ಸ್ಪಷ್ಟವಾಗಿ ಈಗ ಅರ್ಥ ಆಗಿದೆ. ಶಿಶಿರ್ಗೆ ಈಗ ಅರ್ಥ ಆಗಿದೆ. ಇವರೆಲ್ಲರೂ ಕೂಡ 12-13 ವರ್ಷ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಬಂದರೂ ಕೂಡ ಚೈತ್ರಳನ್ನು ಮೀರಿಸುವಂಥ ಆ್ಯಕ್ಟರ್ಸ್ಗಳು ಇವರು ಯಾರೂ ಕೂಡ ಅಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಅಷ್ಟು ಮಾತ್ರವಲ್ಲ, ಅಷ್ಟಿಲ್ಲದೆ 5-6 ಕೋಟಿ ರೂಪಾಯಿ ವಂಚನೆ ಮಾಡೋಕ್ಕೆ ಸಾಧ್ಯನಾ ಸ್ವಾಮಿ? ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 5-6 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದವಳು ಇಲ್ಲಿ ಶಿಶಿರ್ಗೆ ವಂಚನೆ ಮಾಡೋದ್ರಲ್ಲಿ ಏನು ದೊಡ್ಡ ವಿಶೇಷತೆ ಇದೆ ನೀವೇ ಹೇಳಿ? ಇಲ್ಲೂ ಕೂಡ ಹಾಗೆ ಆಯಿತು. ಬಿಗ್ ಬಾಸ್ ಮನೆಯ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಮೊಸಳೆ ಕಣ್ಣೀರನ್ನು ಸುರಿಸಿ ತಾನು ಸೇಫ್ ಆಗ್ತಾಳೆ, ಶಿಶಿರ್ ನಾಮಿನೇಷನ್ ಆಗ್ತಾರೆ. ಆಗಿದ್ದಾಗಲಿ ಶಿಶಿರ್ ಅಂತ ಹೇಳ್ಬಿಟ್ಟು ನಾಮಿನೇಷನನ್ನು ಕೂಡ ಒಪ್ಕೊಳ್ತಾರೆ. ಜೊತೆಗೆ ಚೈತ್ರಳನ್ನು ಸೇಫ್ ಮಾಡ್ತಾನೆ ಯಾರು? ಶಿಶಿರ್ ಶಾಸ್ತ್ರಿ. ಇದೇ ರೀತಿ ಬೇರೆಯವರು ಏನೇನೋ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಅದೆಲ್ಲದೂ ಕೂಡ ಉಲ್ಟಾಪಲ್ಟ ಆಯಿತು. ಇದು ಕಳೆದು ನೆಕ್ಸ್ಟ್ ಡೇ ಬರುವಾಗ ಬುಧವಾರ ಮತ್ತೊಂದು ಟ್ವಿಸ್ಟನ್ನು ಬಿಗ್ ಬಾಸ್ ಇಡ್ತಾರೆ.
ಈ ನಾಮಿನೇಷನ್ ನಡೆದಿದ್ದು ಮಂಗಳವಾರ. ಈಗ ಬುಧವಾರದ ಟ್ವಿಸ್ಟ್ ಏನು, ಬುಧವಾರ ಮತ್ತೊಂದು ಆಪ್ಷನನ್ನು ಕೊಟ್ಬಿಡ್ತಾರೆ ಬಿಗ್ ಬಾಸ್. ಸಡನ್ನಾಗಿ ಕರೆದುಬಿಟ್ಟು ಎಲ್ಲ ಮಹಿಳಾ ಸ್ಪರ್ಧಿಗಳಿಗೆ ಒಂದು ಆಪ್ಷನನ್ನು ಕೊಡ್ತಾರೆ. ನಿಮಗೆ ಇಲ್ಲಿ ನಿಮ್ಮ ಪಾರ್ಟ್ನರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಒಬ್ಬ ವಿಶೇಷವಾದಂತಹ ಸ್ಪರ್ಧಿ ಬರ್ತಾರೆ, ಆ ಸ್ಪರ್ಧಿ ಜೊತೆಗೆ ನೀವು ಕೈ ಜೋಡಿಸ್ಬೋದು, ನೀವು ಈಗಿರುವಂಥ ಪಾರ್ಟ್ನರನ್ನು ಕೈ ಬಿಡಬೇಕಾಗುತ್ತೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಆಗ ಹಿಂದೆ ಮುಂದೆ ಆಲೋಚನೆ ಮಾಡಿದಂತಹ ಬಹುತೇಕ ಸ್ಪರ್ಧಿಗಳು ಸರಿ, ನಾವು ಈ ಕ್ಯಾಪ್ಟನ್ ನಮ್ಮ ಜೋಡಿಯನ್ನು ಬದಲಾಯಿಸ್ಕೊಳ್ತೀವಿ, ಕ್ಯಾಪ್ಟನ್ ಆಗಿರುವಂಥ ತ್ರಿವಿಕ್ರಮ್ ಜೊತೆಗೆ ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾರ್ಯಾರು? ಚೈತ್ರ ಹೇಳ್ತಾರೆ, ಭವ್ಯ ಹೇಳ್ತಾರೆ, ಜೊತೆಗೆ ಗಮನಿಸಬೇಕು ಇಲ್ಲಿ ಗೌತಮಿನೂ ಕೂಡ ಹೇಳ್ತಾರೆ. ಎಲ್ಲರೂ ಕೂಡ ಎಲ್ಲ ಮಹಿಳಾ ಸ್ಪರ್ಧಿಗಳು ಕೂಡ ಇದನ್ನು ಒಪ್ಕೊಳ್ತಾರೆ. ಅನುಷನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ. ಆದರೆ ಒಪ್ಪಿಕೊಳ್ಳದೇ ಇರುವಂಥದ್ದು ಒಬ್ಬ ಮಹಿಳಾ ಸ್ಪರ್ಧಿ, ಅದು ಬೇರೆ ಯಾರೂ ಅಲ್ಲ, ಅದೇ ಐಶ್ವರ್ಯ ಸಿಂಧೋಗಿ. ಹೌದು, ಇಲ್ಲಿ ನೋಡಿ ಐಶ್ವರ್ಯ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗೋದು. ಐಶ್ವರ್ಯಗೆ ಧರ್ಮಕೀರ್ತಿರಾಜ್ ಪಾರ್ಟ್ನರ್ ಆಗಿದ್ದಾರೆ. ಒಂದು ಧರ್ಮಕೀರ್ತಿರಾಜ್ ಅವರ ಒಳ್ಳೆತನ, ಎರಡನೇದು ಐಶ್ವರ್ಯ ಅವರ ಗಟ್ಟಿತನ. ಇದೆರಡೂ ಕೂಡ ಇಲ್ಲಿ ನಾವು ಗಮನಿಸಬೇಕು. ಐಶ್ವರ್ಯ ಗಟ್ಟಿತನದಿಂದ ಆಕೆ ಇಲ್ಲ, ನಾನು ಈಗಿರುವಂಥ ಪಾರ್ಟ್ನರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ಮತ್ತೆ ಪಾರ್ಟ್ನರನ್ನು ಬದಲಾಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಅಂತ ಹೇಳ್ತಾರೆ. ಆದರೆ ಈ ಕಳ್ಳರಿದ್ದಾರೆ ನೋಡಿ, ಇವರಿಷ್ಟು ಜನರು ಕೂಡ, ಯಾರೋ ಅನುಷಾ ಇರ್ಬೋದು, ಗೌತಮಿ ಇರ್ಬೋದು, ಜೊತೆಗೆ ಚೈತ್ರ ಇರ್ಬೋದು, ಇವರೆಲ್ಲರೂ ಕೂಡ ಏನು ನಾಟಕ ಆಡ್ತಾರೆ, ಸರಿ ನಮಗೆ ಇದರಿಂದ ಅನುಕೂಲ ಆಗೋದಾದರೆ ನಾವು ಪಾರ್ಟ್ನರನ್ನು ಬದಲಾಯಿಸ್ಕೊಳ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಆಗ ನೋಡಿ ನಿಜವಾದಂತಹ ವ್ಯಕ್ತಿತ್ವ ಹೊರಗಡೆ ಬರ್ತದೆ. ಹೊರಗಡೆ ತರೋದೇ ಬಿಗ್ ಬಾಸ್ನ ಲೆಕ್ಕಾಚಾರ ಆಗಿತ್ತು. ಅದನ್ನು ಯಶಸ್ವಿಯಾಗಿ ಬಿಗ್ ಬಾಸ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಕೊಟ್ಟಂಥ ಆಫರ್ನಿಂದ ಇವರ ಬಂಡವಾಳ ಈಗ ಬಯಲಾಗ್ತದೆ. ಇಲ್ಲಿ ನೋಡಿ, ಅನುಷಾ ಇರ್ಬೋದು, ಚೈತ್ರ ಇರ್ಬೋದು, ಹಾಗೆಯೇ ಭವ್ಯ ಇರ್ಬೋದು, ಇವರಿಷ್ಟೂ ಜನರು ಕೂಡ ತಮ್ಮ ಪಾರ್ಟ್ನರ್ಸನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ. ಗೊತ್ತಿದೆ ಇವರು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಇನ್ನು ಕೆಲವು ಜೋಡಿಗಳ ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡಲಿಲ್ಲ, ಆದರೂ ಕೂಡ ಇವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಇವರು ಸ್ಯಾಕ್ರಿಫೈಸ್ ಮಾಡಿರೋದನ್ನು ಮರೀತಾರೆ, ತಮ್ಮ ಸ್ವಾರ್ಥವನ್ನೇ ಇಲ್ಲಿ ಮುನ್ನೆಲೆಗೆ ತರ್ತಾರೆ. ಹೀಗೆ ಇಲ್ಲಿ ಕಂಪ್ಲೀಟಾಗಿ ಆಟದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಇದೊಂದು ಈ ಸೆಲೆಕ್ಷನ್ ಪ್ರೊಸೆಸ್, ಅಂದರೆ ಯಾರಲ್ಲಿ ತ್ರಿವಿಕ್ರಮನ್ನು ಸೆಲೆಕ್ಷನ್ ಮಾಡಿರ್ತಾರಲ್ಲ, ಆ ಪ್ರೊಸೆಸ್ಸೇ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸ್ತು. ಬಿಗ್ ಬಾಸ್ ಇಷ್ಟಕ್ಕೆ ಸುಮ್ಮನೆ ಆಗ್ತಾರಾ? ಖಂಡಿತವಾಗ್ಲೂ ಇಲ್ಲ. ಬಿಗ್ ಬಾಸ್ ಇದೇ ಆಫರನ್ನು ಎಲ್ರಿಗೂ ಕೂಡ ಕೊಟ್ಟಿರೋದ್ರಿಂದ ಈಗ ತ್ರಿವಿಕ್ರಮ್ಗೆ, ಯಾರಿಗೆ ಕ್ಯಾಪ್ಟನ್ ಆಗಿರುವಂಥ ತ್ರಿವಿಕ್ರಮ್ಗೆ, ಸರಿಯಪ್ಪ ಕ್ಯಾಪ್ಟನ್, ಈಗ ನಿನ್ನ ಆಯ್ಕೆ, ನೀನು ಯಾರನ್ನು ಚೂಸ್ ಮಾಡ್ತೀಯ ಹೇಳು ಅಂತೇಳಿ ತ್ರಿವಿಕ್ರಮ್ಗೆ ಆಪ್ಷನನ್ನು ಕೊಡ್ತಾರೆ. ಆಗ ತ್ರಿವಿಕ್ರಮ್ ಅಚ್ಚರಿ ಅನ್ನೋ ರೀತಿಯಲ್ಲಿ ತುಂಬ ಕ್ಲೋಸ್ ಇರುವಂಥ ಭವ್ಯನನ್ನು ಚೂಸ್ ಮಾಡ್ತಾರೆ. ಚೈತ್ರನ್ನು ಕೂಡ ಚೂಸ್ ಮಾಡೋದಿಲ್ಲ, ಅನುಷನನ್ನು ಕೂಡ ಚೂಸ್ ಮಾಡೋದಿಲ್ಲ. ಶಾಕಿಂಗ್ ಅನ್ನೋ ರೀತಿಯಲ್ಲಿ ಭವ್ಯನನ್ನು ಚೂಸ್ ಮಾಡ್ತಾರೆ. ಗೌತಮಿನಂತೂ ಚೂಸೇ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾವಾಗ ಭವ್ಯನನ್ನು ಚೂಸ್ ಮಾಡ್ತಾರೋ ಆಗ ಇಡೀ ಮನೆ ಹೊತ್ತಿ ಉರಿಯೋದಕ್ಕೆ, ಶಿಶಿರ್ ಆಗ್ಬೋದು, ಮಂಜು ಆಗ್ಬೋದು, ಹೊತ್ತಿ ಉರಿಯೋದಕ್ಕೆ ಶುರು ಆಗುತ್ತೆ. ಬಟ್ಟು ಅಸಲಿಗೆ ಹನುಮಂತನೂ ಕೂಡ ಇಲ್ಲಿ ಸಿಟ್ಟಾಗಲೇಬೇಕು, ಗೋಲ್ಡ್ ಸುರೇಶ್ ಕೂಡ ಸಿಟ್ಟಾಗಲೇಬೇಕು, ಎಲ್ಲರೂ ಕೂಡ ಸಿಟ್ಟಾಗಬೇಕು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಟು ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಸ್ವೀಕರಿಸಿರ್ತಾರೆ. ಆದರೆ ಇವ್ರು ಮಾಡಿದ್ದೇನು? ಬಿಗ್ ಬಾಸ್ ಕೊಟ್ಟಂಥ ಆಫರ್ಗೆ ಇವರೆಲ್ಲರೂ ಕೂಡ ಹೋಗಿ ಬುಟ್ಟಿಗೆ ಬೀಳ್ತಾರೆ. ಬುಟ್ಟಿಗೆ ಬೀಳೋದು ಮಾತ್ರ ಅಲ್ಲ, ಇವರ ಹಣೆ ಬರ ಏನು, ಇವರ ಮುಖವಾಡ ಏನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಕಾರಣ ಇದೆ ಇಲ್ಲಿ ನೋಡಿ. ಶಿಶಿರು ಆ್ಯಕ್ಚುಲಿ ಈ ವಾರ ನಾಮಿನೇಷನ್ ಆಗ್ತಿರಲಿಲ್ಲ, ಚೈತ್ರಗೋಸ್ಕರ ನಾಮಿನೇಷನ್ ಮಾಡಿಕೊಳ್ತಾರೆ. ಶಿಶಿರ್ ನಾಮಿನೇಷನ್ ವಿಚಾರ ಬಂದಾಗ ಚೈತ್ರಳಿಗೆ ಈ ಮನೆಯಲ್ಲಿ ಇರೋದು ಬಹಳ ಮುಖ್ಯ ಇದೆ ಅಂತ ಹೇಳ್ಬಿಟ್ಟು, ನಾನೇ ನಾಮಿನೇಟ್ ಮಾಡ್ತೀನಿ ಅಥವಾ ಆಗ್ತೀನಿ ಅಂತ ಹೇಳ್ಬಿಟ್ಟು ತ್ಯಾಗವನ್ನು ಮಾಡ್ತಾರೆ. ಚೈತ್ರ ಕೂಡ ತನಗೆ ಈ ಮನೆಯಲ್ಲಿ ಇರೋದು ಬಹಳ ಮುಖ್ಯ, ನನ್ನ ತಾಯಿ ತಲೆ ಎತ್ತಿ ಓಡಾಡಬೇಕು ಅಂತ ಹೇಳಿದ್ರೆ ನಾನು ನನ್ನನ್ನು ಪ್ರೂವ್ ಮಾಡಿಕೊಳ್ಬೇಕು, ಹೀಗಾಗಿ ಶಿಶಿರ್ ಚೈತ್ರಳಿಗಾಗಿ ತ್ಯಾಗವನ್ನು ಮಾಡ್ತಾರೆ. ಆಗ ಕಣ್ಣೀರು ಹಾಕಿದಂಥ ಚೈತ್ರ ಈಗ ಅದೆಲ್ಲವನ್ನು ಕೂಡ ಮರೆತು ಶಿಶಿರ್ ಬೇಡ ಅಂದಿರೋದು ಸಹಜವಾಗಿ ಎಂಥ ಮನುಷ್ಯ ಕುಲಕ್ಕಾದರೂ ನೋವಾಗೇ ಆಗುತ್ತೆ. ಇಲ್ಲಿ ಶಿಶಿರ್ಗೂ ಕೂಡ ಆಗಿದೆ. ಶಿಶಿರ್ ಈ ಮಾತಿಗೆ ಕೋಪ ಮಾಡ್ಕೊಳ್ತಾರೆ, ಚೈತ್ರ ವಿರುದ್ಧ ಕೂಗಾಡೋಕ್ಕೆ ಶುರು ಮಾಡ್ತಾರೆ. 12 ವರ್ಷ ನಾನು ಮಾಡ್ಕೊಂಡು ಬಂದಿದ್ದು ವ್ಯರ್ಥವಾಯಿತು, ನಾನಲ್ಲ ಕಲಾವಿದ, ಇವರು ಕಲಾವಿದರು, ನಮ್ಮದೇನೂ ಅಲ್ಲ ಅಂತೇಳ್ಬಿಟ್ಟು ಚೈತ್ರಳ ನಾಟಕಕ್ಕೆ ಬೆರಗಾಗಿ ಹೋಗಿದ್ದಾರೆ.
ಚೈತ್ರ ಸಿಕ್ಕಂತಹ ಅವಕಾಶವನ್ನು ಬಳಸಿಕೊಳ್ಳುವಂಥ ಭರದಲ್ಲಿ ಪ್ರತಿ ಬಾರಿಯೂ ಕೂಡ ಮಾತನ್ನು ಬದಲಾಯಿಸ್ತಾರೆ ಅನ್ನೋದು ಈಗ ಶಿಶಿರ್ಗೆ ಅರ್ಥ ಆಗಿದೆ. ಶಿಶಿರ್ಗೆ ಮಾತ್ರವಲ್ಲ, ಚೈತ್ರ ಇಂಥ ಡಬ್ಬಲ್ ಗೇಮ್ ಮಾಡಿದ್ದಾರೆ, ಅನುಷಾ ಇಂಥ ಡಬ್ಬಲ್ ಗೇಮ್ ಮಾಡಿದ್ದಾರೆ, ಜೊತೆಗೆ ಭವ್ಯ ಇಂಥ ಡಬ್ಬಲ್ ಗೇಮ್ ಮಾಡಿದ್ದಾರೆ ಅನ್ನೋದು ಈಗ ಈ ಜೋಡಿಗಳಿಗೆ ಅರ್ಥ ಆಗಿದೆ. ಒಂದು ಕಡೆ ಗೋಲ್ಡ್ ಸುರೇಶ್, ಮತ್ತೊಂದು ಕಡೆ ಶಿಶಿರು, ಇನ್ನೊಂದು ಕಡೆ ಮಂಜಣ್ಣ. ಈ ಮೂವರು ಕೂಡ ಈಗ ರೊಚ್ಚಿಗೇಳುವಂಥ ಸಂದರ್ಭ ಈಗ ಬಂದಿದೆ. ಶಿಶಿರ್ ನಾನು ಯಾವುದೇ ಕಾರಣಕ್ಕೂ ಕೂಡ ಚೈತ್ರ ಜೊತೆಗೆ ಮತ್ತೆ ಆಟವನ್ನು ಆಡೋದೇ ಇಲ್ಲ ಅನ್ನುವಂತಹ ಶಪಥವನ್ನು ಮಾಡಿ ಗುರುವಾರದ ಎಪಿಸೋಡ್ನಲ್ಲಿ ಕಿತ್ತಾಟವನ್ನು ಶುರು ಮಾಡ್ತಾರೆ, ವಾಕ್ ಸಮರವನ್ನು ಶುರು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಚೈತ್ರ ಹಣೆಬರ ಏನು, ಚೈತ್ರ ಇಂತಹ ಚಾಲಾಕಿ, ಚೈತ್ರ ಇಂತಹ ಛತ್ರಿ ಅನ್ನೋದು ಈ ಮೂಲಕ ಜಗಜ್ಜಾಹೀರಾಗಿದೆ. ಕೇವಲ ಚೈತ್ರ ವಿಚಾರ ಮಾತ್ರ ಅಲ್ಲ, ಅನುಷಾ ರೈ ಇರ್ಬೋದು, ಜೊತೆಗೆ ಭವ್ಯಗೌಡ ಇರ್ಬೋದು, ಗೌತಮಿ ಜಾಧವ್ ಇರ್ಬೋದು, ಇವ್ರು ಯಾರೂ ಕೂಡ ನಂಬಿಕೆಗೆ ಅರ್ಹರೇ ಅಲ್ಲ. ಐಶ್ವರ್ಯ ಒಬ್ಬಳನ್ನು ಬಿಟ್ಟರೆ ಇವ್ರು ಯಾರೂ ಕೂಡ ನಂಬಿಕೆಗೆ ಅರ್ಹರೇ ಅಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇವರ ಸ್ವಾರ್ಥ, ಇವರ ಈ ಚಿಂತನೆಗಳು ಮತ್ತು ತಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದವರಿಗೆ ಇವರು ಕೊಡುವಂತಹ ಉತ್ತರ ಅಥವಾ ಪ್ರತಿ ಉತ್ತರ ಏನು ಅನ್ನೋದು ಈ ಮೂಲಕ ಸಾಬೀತಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಘಟನೆಗಳನ್ನು ನೋಡ್ತಾ ಹೋದರೆ, ಇವರ ವ್ಯಕ್ತಿತ್ವವನ್ನು ನೋಡ್ತಾ ಹೋದರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.